ನಮ್ಮ ಕರ್ನಾಟಕದ ಪಶ್ಚಿಮ ಘಟ್ಟಗಳ ಹೃದಯ ಭಾಗದಲ್ಲಿ ಮಳೆ, ಮಂಜು ಮತ್ತು ಹಚ್ಚ ಹಸಿರಿನ ಪ್ರಕೃತಿ ಒಂದಾಗುವ ಒಂದು ಅದ್ಭುತ ಸ್ಥಳ ಇದೆ. ಮಳೆಗಾಲದಲ್ಲಿ ಈ ಪ್ರದೇಶ ಸ್ವರ್ಗದಂತೆ ಭಾಸವಾಗುತ್ತೆ. ಉತ್ತರ ಕನ್ನಡದ ಕರಾವಳಿಯ ಕುಮಟಾ ಮತ್ತು ಮಲೆನಾಡು ಪ್ರದೇಶ ಶಿರಸಿಯನ್ನು ಸಂಪರ್ಕಿಸುವ ಸುಂದರ ಪರ್ವತ ಶ್ರೇಣಿಯಾದ ಇದು ದೇವಿಮನೆ ಘಾಟ್. ಎಲ್ಲರಿಗೂ ನಮಸ್ಕಾರ. ಇವತ್ತು ಮಳೆ ಸ್ವಲ್ಪ ಕಡಿಮೆ ಇತ್ತು. ದೇವಿಮನೆ ಘಾಟ್ಗೆ ಒಂದು ರೈಡ್ ಹೋಗಿ ಬರೋಣ ಅಂತ ಹೊರಟ್ವಿ. ಜರ್ನಿ ಈಸ್ ಮೋರ್ ಬ್ಯೂಟಿಫುಲ್ ದ್ಯಾನ್ ಡೆಸ್ಟಿನೇಷನ್ ಅಂತ ಒಂದು ಫೇಮಸ್ ಕೋಟ್ ಇದೆ. ನಮಗೆ ಜರ್ನಿ ಎಷ್ಟು ಬ್ಯೂಟಿಫುಲ್ ಇತ್ತೋ ಅಷ್ಟೇ ಬ್ಯೂಟಿಫುಲ್ ಡೆಸ್ಟಿನೇಷನ್ ಕೂಡ ಇತ್ತು. ನಮ್ಮ ಈ ದೇವಿಮನೆ ಘಾಟ್ನ ಪ್ರಯಾಣವನ್ನು ನಿಮ್ಮ ಜೊತೆ ಹಂಚ್ಕೊಳ್ತಿದ್ದೇನೆ. ಬನ್ನಿ ದೇವಿಮನೆ ಘಾಟ್ಗೆ ಒಂದು ರೈಡ್ ಹೋಗಿ ಬರೋಣ. ನಮ್ಮ ಪ್ರಯಾಣವನ್ನು ಸ್ಟಾರ್ಟ್ ಮಾಡೋ ಮುಂಚೆ ಒಂದು ಸಣ್ಣ ರಿಕ್ವೆಸ್ಟ್ ಇದೆ. ನೀವಿನ್ನೂ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಬ್ಸ್ಕ್ರಿಪ್ಷನ್ ನನಗೆ ಸ್ಫೂರ್ತಿ. ಸೊ ರೈಡ್ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಎಕ್ಸ್ಪ್ಲೋರ್. ದೇವಿಮನೆ ಘಾಟ್ ನ್ಯಾಷನಲ್ ಹೈವೇ 766 ದಲ್ಲಿ ಶಿರ್ಸಿ ಮತ್ತು ಕುಮಟಾ ಮಧ್ಯೆ ಇದೆ. ಶಿರ್ಸಿಯಿಂದ ಸುಮಾರು 34 ಕಿಲೋಮೀಟರ್ ದೂರದಲ್ಲಿದೆ. ಕರಾವಳಿಯ ಕುಮಟಾವನ್ನು ಮಲೆನಾಡು ಪ್ರದೇಶ ಶಿರ್ಸಿಯ ಜೊತೆ ಕನೆಕ್ಟ್ ಮಾಡುವ ಒಂದು ಸುಂದರವಾದ ಪರ್ವತ ಶ್ರೇಣಿ ಇದು. ಮಲೆನಾಡಿನಲ್ಲಿ ಸ್ಪೆಷಲಿ ಮಳೆಗಾಲದಲ್ಲಿ ಕಣ್ಣು ಹಾಯಿಸಿದಲ್ಲೆಲ್ಲ ಸೌಂದರ್ಯನೇ ಕಾಣಿಸುತ್ತೆ. ಪ್ರತಿ ಸ್ಥಳನೂ ವ್ಯೂ ಪಾಯಿಂಟ್ ಥರ ಇರುತ್ತೆ. ಮಳೆಗಾಲದಲ್ಲಿ ನೀವೇನಾದರೂ ಈ ರೋಡಲ್ಲಿ ಟ್ರಾವೆಲ್ ಮಾಡ್ತಿದ್ದೀರಾ ಅಂದರೆ ನಿಮ್ಮ ಕಣ್ಣು ರೋಡನ್ನು ನೋಡೋದೇ ಕಷ್ಟ. ಅಷ್ಟು ಸುಂದರವಾದ ಪ್ರಕೃತಿ ರೋಡ್ ಪಕ್ಕದಲ್ಲಿ ಕಾಣಿಸ್ತಾ ಇರುತ್ತೆ. ಅಕ್ಕಪಕ್ಕದಲ್ಲಿ ಹಚ್ಚ ಹಸಿರು ಪ್ರಕೃತಿಯನ್ನ ಕಣ್ಣು ತುಂಬಿಸಿಕೊಳ್ತಾ ನಾವು ಮುಂದೆ ಸಾಗ್ತಿದ್ವಿ. ದಾರಿಯಲ್ಲಿ ಕನಿಷ್ಠ 7 ರಿಂದ 8 ಸಣ್ಣ ಸಣ್ಣ ನದಿಗಳನ್ನ ನಾವು ಕ್ರಾಸ್ ಮಾಡ್ಕೊಂಡು ಹೋದ್ವಿ. ಈ ವಾತಾವರಣ, ಈ ಪ್ರಕೃತಿ ಸೌಂದರ್ಯ, ಈ ಪಕ್ಷಿಗಳ ಕಲರವ ಅನುಭವಿಸ್ತಾ ಇದ್ರೆ ಮುಂದೆ ಹೋಗೋಕೆ ಮನಸ್ಸಾಗಲ್ಲ. ಇದೆಲ್ಲ ಲ್ಯಾಂಡ್ ಸ್ಲೈಡ್ ಆಗಿರೋದು. ಮೊದಲೆಲ್ಲ ಮಳೆಗಾಲದಲ್ಲಿ ಪ್ರತಿ ವರ್ಷನೂ ಈ ರೋಡಲ್ಲಿ ರೋಡ್ ಬ್ಲಾಕ್ ಆಗ್ತಿತ್ತು ಲ್ಯಾಂಡ್ ಸ್ಲೈಡಿಂದ. ನಾವು ದೇವಿಮನೆ ಘಾಟ್ ವ್ಯೂ ಪಾಯಿಂಟನ್ನು ರೀಚ್ ಆಗಿದ್ದೀವಿ. ಘಾಟ್ ಸೆಕ್ಷನ್ ಸ್ಟಾರ್ಟಿಂಗಲ್ಲೇ ವ್ಯೂ ಪಾಯಿಂಟ್ ಇದೆ. This is Devimane, a beautiful viewpoint in Sirsi-Kumta Road. ಪ್ರಕೃತಿ ಮಾತೆ ಇಷ್ಟಪಟ್ಟು ಹಸಿರನ್ನು ಹೊದ್ದು ನಗ್ತಾ ಇರೋ ಸುಂದರ ಸ್ಥಳ ಈ ದೇವಿಮನೆ ಘಾಟ್. ಇಲ್ಲಿ ಸರಿಯಾಗಿ ನೋಡಿದ್ರೆ ನಿಮಗೆ 7 ರಿಂದ 8 ಬೆಟ್ಟದ ಸಾಲುಗಳು ಕಾಣ್ತವೆ. ಇಲ್ಲಿ ಪ್ರಕೃತಿ ಸೌಂದರ್ಯ ಮಾತ್ರ ಅಲ್ಲದೆ ಅಪರೂಪದ ಜೀವ ಸಂಕುಲಗಳು, ವಿಶೇಷವಾದ ಔಷಧೀಯ ಸಸ್ಯಗಳು, ಹಲವಾರು ಜಾತಿಯ ಮರಗಳು, ವಿವಿಧ ಸಸ್ಯ ಪ್ರಭೇದಗಳು ಇವೆ. ಪಶ್ಚಿಮ ಘಟ್ಟಗಳ ಅಮೂಲ್ಯ ಖಜಾನೆ ಈ ಪ್ರದೇಶ.
ಈ ಘಾಟಲ್ಲಿ 15 ಹೇರ್ ಪಿನ್ ಕರ್ವ್ಗಳಿದಾವೆ. ಮೋಡಗಳನ್ನು ಮುಟ್ಟೋ ತವಕ ಮರಗಳಿಕ ಅಥವಾ ಮರಗಳನ್ನು ಹಿಡಿಯೋ ತವಕ ಮೋಡಕ್ಕ ಅನ್ನೋದೇ ಗೊತ್ತಾಗದೇ ಇರೋ ಥರ ಇಲ್ಲಿ ಪ್ರಕೃತಿ ಇದೆ. ಇಲ್ಲಿ ಶ್ರೀ ಕ್ಷೇತ್ರಪಾಲೇಶ್ವರ ದೇವಾಲಯ ಅಂತ ಒಂದು ಪುಟ್ಟದಾದ ದೇವಸ್ಥಾನ ಇದೆ. ಈ ರಸ್ತೆಯಲ್ಲಿ ಸಂಚಾರ ಮಾಡುವವರು ತಮ್ಮ ವಾಹನವನ್ನು ಒಂದು ಸಲ ಇಲ್ಲಿ ನಿಲ್ಲಿಸಿ ಇಲ್ಲಿ ದೇವರಿಗೆ ತಮ್ಮ ಸುರಕ್ಷಿತ ಪ್ರಯಾಣಕ್ಕಾಗಿ ಪ್ರಾರ್ಥನೆ ಮಾಡಿ ನಮಸ್ಕಾರ ಮಾಡಿ ಹೋಗೋದು ಪದ್ಧತಿ ಇದೆ. ಇವತ್ತು ನಾವು ಬಂದಾಗ ಇಲ್ಲಿ ದೇವಸ್ಥಾನ ಓಪನ್ ಇರಲಿಲ್ಲ, ಹಾಗಾಗಿ ನಾನು ದೇವಸ್ಥಾನವನ್ನು ತೋರ್ಸೋಕ್ಕಾಗ್ತಾ ಇಲ್ಲ. ಮತ್ತೊಂದು ಸಲ ಈ ರೋಡಲ್ಲಿ ನಾವು ಪ್ರಯಾಣ ಮಾಡುವಾಗ ದೇವಸ್ಥಾನವನ್ನು ಕೂಡ ತೋರಿಸ್ತೇನೆ. ನೀವಿಲ್ಲಿ ನೋಡ್ತಿರೋದು ಬರೀ ಆನೆ ಅಲ್ಲ, ಇದು ಕಾಣಿಕೆ ಡಬ್ಬಿ. ಆನೆಯ ಬಾಯಲ್ಲಿ ನೀವು ಕಾಣಿಕೆಯನ್ನು ಹಾಕಿದರೆ ಅದು ಸೀದಾ ದೇವಸ್ಥಾನಕ್ಕೆ ಹೋಗುತ್ತೆ. ಇಲ್ಲಿ ನಿಮಗೆ ಬೇರೆ ಯಾವುದೇ ಪ್ರಾಣಿ ಪಕ್ಷಿಗಳು ಕಾಣಿಸದೇ ಇದ್ರೂ ಕಪ್ಪಿಗಳಂತೂ ಕಾಣ್ತವೆ. ಸುಂದರವಾದ ವ್ಯೂ ನೋಡಿಕೊಂಡು ಕಪಿಗಳನ್ನು ಮಾತಾಡಿಸ್ಕೊಂಡು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ನಾವು ವಾಪಸ್ ಹೊರಟ್ವಿ. ಇವತ್ತಿನ ಪ್ರಯಾಣದ ಬೆಸ್ಟ್ ಪಾರ್ಟ್ ನಮಗೆ ವಾಪಸ್ ಹೋಗುವಾಗ ಕಾಯ್ತಾ ಇತ್ತು. ಅನ್ಎಕ್ಸ್ಪೆಕ್ಟೆಡ್ ಆಗಿ ಆನ್ ದ ವೇ ನಮಗೊಂದು ಪುಟ್ಟದಾದ ವಾಟರ್ಫಾಲ್ ಸಿಕ್ತು. ಇವೆಲ್ಲ ಸೀಸನಲ್ ವಾಟರ್ಫಾಲ್ಗಳು. ಮಲೆನಾಡಿನಲ್ಲಿ ಮಾನ್ಸೂನಲ್ಲಿ ಮಾತ್ರ ಇರ್ತವೆ. ಸ್ವಚ್ಛ ನೀರು, ಶುದ್ಧ ಗಾಳಿ, ಸುಂದರ ಪ್ರಕೃತಿ, ಇದಕ್ಕಿಂತ ಬೇರೆ ಸ್ವರ್ಗ ಇದೆಯಾ? ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಿಕ್ಕಿರೋ ಈ ವಾಟರ್ಫಾಲು ಗ್ರೇಟ್ ಎಕ್ಸ್ಪೀರಿಯನ್ಸ್. ಮಕ್ಕಳು ನೀರಿಗೆ ಇಳಿದ್ರೆ ಎದ್ದು ಬರೋದೇ ಕಷ್ಟ. ಮತ್ತೊಮ್ಮೆ ಮತ್ತೆ ಇಲ್ಲಿಗೆ ಕರ್ಕೊಂಡು ಬರೋ ಪ್ರಾಮಿಸ್ ಜೊತೆ ನಾವು ಮನೆಗೆ ಹೊರಟ್ವಿ.
ನಂಗಂತೂ ಪ್ರಕೃತಿಯ ನಡುವಿನ ಇವತ್ತಿನ ಪ್ರಯಾಣ ಅದ್ಭುತವಾಗಿತ್ತು. ಪ್ರತಿ ಕ್ಷಣವೂ ಒಂದು ಸುಂದರ ಅನುಭವ ಆಗಿತ್ತು. ನನಗೆ ಇವತ್ತಿನ ಪ್ರಯಾಣದ ಬೆಸ್ಟ್ ಪಾರ್ಟ್ ವಾಟರ್ಫಾಲಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ದು. ನಮ್ಮ ಇವತ್ತಿನ ಪ್ರಯಾಣದಲ್ಲಿ ನಿಮಗೆ ಇಷ್ಟ ಆಗಿರೋ ಪಾರ್ಟ್ ಯಾವುದು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆಯೇ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನೀವಿನ್ನೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಮ್ಮ ದೂರದ ದಾರಿಗಳಿಗೆ ನಿಮ್ಮ ಸಬ್ಸ್ಕ್ರಿಪ್ಷನ್ಗಳು ಸ್ಫೂರ್ತಿ. ಥ್ಯಾಂಕ್ಸ್ ಫಾರ್ ಯುವರ್ ಟೈಮ್. ಮತ್ತೊಂದು ಉತ್ತಮವಾದ ವಿಡಿಯೋ ಜೊತೆ ಮತ್ತೆ ನಿಮ್ಮ ಮುಂದೆ ಬರ್ತೇನೆ.